ಕೃಷ್ಣ ಭಗವಂತ, ಅವನು ಭಗವಂತ ಅಂತ ಗೊತ್ತಿದ್ದೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದರೆ ಕೃಷ್ಣ ಭಗವಂತ, ವಾಸುದೇವ ಅವನೇ ಮೂಲ ಪಾಂಡವರಿಗೆ ಗುರು. ಅವನು ಹೇಳಿದಂಗೆ ಕೇಳ್ತಾರೆ. ದುರ್ಯೋಧನನಿಗೆ ತೊಡೆಯಲ್ಲಿ ವೀಕ್ನೆಸ್ಸು, ಅವರಮ್ಮನಿಂದ ವರ ಪಡೆದುಬಿಟ್ಟ ದುರ್ಯೋಧನ. ವಜ್ರ ದೇಹ, ಆದರೆ ತೊಡೆಯಲ್ಲಿ ಮಾತ್ರ ವೀಕು. ನೋಡಿ, ಅಲ್ಲಿ ರಾಜಕೀಯ ಮಾಡಿದ್ದು ಕೃಷ್ಣನೇ. ಇವಳು ನೀನು ಹುಟ್ಟಿದ ಮೇನಿಯಲ್ಲಿ ದೇಹದಲ್ಲಿ ಬಾ, ನಾನು ನಿನ್ನ ವಜ್ರ ಮಾಡ್ತೀನಿ ಅಂತಾಳ ಅಮ್ಮ. ನೀನು ಯಾರು ಮುಟ್ಟಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇವನಿಗೆ ಆಸೆ ಬಂದ್ಬಿಡುತ್ತೆ. ಸರಿ, ಇವನು ಬುರಿ ಮೇಲೆ ಹೋಗ್ಬೇಕಾದ್ರೆ ಕೃಷ್ಣ ಸಿಕ್ಬಿಡ್ತಾನ ಆ ದಾರಿನಲ್ಲಿ. ಮಾನ ಮರ್ಯಾದೆ ಏನೂ ಇಲ್ವಾ ನಿಂಗೆ? ಈ ಥರ ಎಲ್ಲ ಬಿಚ್ಕೊಂಡು ಬಟ್ಟೆ ಬಿಚ್ಕೊಂಡು ಹೋಗ್ತಿಲ್ಲ ನೀನು. ನಿಂಗೆ ಅಮ್ಮನಾಗಿರ್ಬೋದು, ನಿಂಗೆಲ್ಲ ಸ್ನಾನ ಮಾಡಿ ಎಲ್ಲ ನಿಂದೆಲ್ಲ ನೋಡಿರ್ಬೋದು ಅವಳು. ಅದು ಈ ವಯಸ್ಸಲ್ಲಿ ಇದೆಲ್ಲ ತೋರ್ಸಕ್ಕೆ ಹೋಗ್ತೀಯ ಅವಳಿಗೆ? ನೀನು ಬುದ್ಧಿ ಬೇಡ ನಿಂಗೆ? ಎಲ್ಲ ಬಿಡುವ, ಆ ಮಾನ ಆ ಜಾಗ ಮಾತ್ರ ಮುಚ್ಕೋ. ಯಾರು ಹೇಳೋದು? ಕೃಷ್ಣ. ಯಾರಿಗೆ? ದುರ್ಯೋಧನಿಗೆ. ಎಷ್ಟು ಅಡ್ವಾನ್ಸಾಗಿ ಗೊತ್ತಿದೆ ನೋಡಿ. ಮಹಾಭಾರತ ಬರುತ್ತೆ, ಜಗಳ ಬರುತ್ತೆ. ಭೀಮನಿಗೆ ದುರ್ಯೋಧನನ ಮೇಲೆ ಗೆಲ್ಲಕ್ಕಾಗಲ್ಲ, ಹೇಗೆ ಭೀಮನ ಗೆಲ್ಲಿಸೋದು ಅಂತ ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡಿ ಛತ್ರಿ ಕೆಲಸ ಮಾಡ್ತಾನ ಕೃಷ್ಣ. ಕೃಷ್ಣನ ನಂಬುತ್ತಾನ. ಸರಿ, ಎಲೆಯಲ್ಲಿ ಮುಚ್ಕೊಂಡು ಹೋಗ್ತಾನ ಆ ಜಾಗನ. ಅದು ತೊಡೆ ಮುಚ್ಕೊಳುತ್ತೆ. ಅವರಮ್ಮ ಕೊಡ್ತಾಳೆ ಅವಾಗ ಶಕ್ತಿ, ಕೊಡ್ತಾಳೆ ದೇಹದಿಂದ. ಎಲ್ಲ ವಜ್ರ ಕಬ್ಬಣ ಆಗುತ್ತೆ ಮೈ, ಆ ಜಾಗ ಮಾತ್ರ ವೀಕು. ಕರ್ಣ ಅವನು ಹೊಡೆಯೋಕ್ಕೆ ಸಾಧ್ಯವಿಲ್ಲ. ಕವಚ ದೇಹದಲ್ಲಿ ಹುಟ್ಟುವಾಗಲೇ ಕವಚ. ನೀವು ಏನು ಮಾಡಿದ್ರು ಸಾಯಿಸೋಕ್ಕಾಗಲ್ಲ ಅವನ್ನ. ವೇಷ ಹಾಕಿ ಕಳಿಸಿ ಅವನ ಕಳಿಸ್ತಾನ, ಇಂದ್ರನ ಕಳಿಸಿ ಒಂದೊಂದನ್ನೇ ಬಿಚ್ಚಿಸ್ಕೊಂತಾನ, ಕುಯ್ದು ಕೊಡ್ತಾನ ಅಟ್ಟನ್ನು. ಬಡ ಬ್ರಾಹ್ಮಣನ ರೂಪದಲ್ಲಿ ಹೋಗಿ ಕೇಳ್ತಾನ ಭಿಕ್ಷ ಕೊಡಯ್ಯ. ಕರ್ಣ ಯಾವುದೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ, ಕೊಟ್ಟುಬಿಡ್ತಾನೆ ಅಟ್ಟು. ಫಸ್ಟ್ ವೀಕ್ನೆಸ್ ಹೊಡೆದ ಕರ್ಣನ್ನ. ಛತ್ರಿ ಬುದ್ಧಿ ಯಾರು? ಕೃಷ್ಣ. ಕೃಷ್ಣ ಯಾರು? ದೇವರು. ಯುದ್ಧ ಭೂಮಿನಲ್ಲಿ ಕರ್ಣನ ರಥ ಗುಂಡಿ ಒಳಗಡೆ ಬೀಳುತ್ತೆ, ವಾಲ್ ಕೊಡುತ್ತೆ ರಥ. ಮುಂದೆ ಹೋಗಲ್ಲ. ಮುಂದೆ ಹೋದ್ರೆ ಮಾತ್ರ ಜಗಳ ಮಾಡಕ್ಕೆ ಸಾಧ್ಯ. ರಥ ಕೆಳಗಡೆ ಇಳಿದು ಚಕ್ರವನ್ನ ಮೇಲೆ ತಕ್ಕ ಹೋಗ್ತಾನ. ಅರ್ಜುನಗೆ ಹೊಳೆಯ ಮಗ ಬಿದ್ದಿದ್ದಾನೆ, ಹೊಳೆಯ ಹೇಳ್ಕೊಂಡು. ಇಲ್ಲಾಂದ್ರೆ ಅವ್ನು ಸಾಯಿಸಕ್ಕೆ ಸಾಧ್ಯವಿಲ್ಲ. ಅಂದರೆ ಸುಳ್ಳನ್ನು ಹೇಳ್ಬೋದು. ಕೃಷ್ಣನೇ ಮಾಡಿದ್ದಾನ ಈ ಕೆಲಸನ ಅಂದರೆ ನಾವು ಕೂಡ ಮಾಡ್ಬೋದು. ಸುಳ್ಳನ್ನು ಹೇಳ್ಬೋದು. ಯಾವಾಗ? ಸುಳ್ಳಿಂದ ಉಪಯೋಗ ಆಗಬೇಕು. ನಮಗಲ್ಲ. ನಾವು ಹೇಳೋ ಸುಳ್ಳಿಂದ ಯಾರಿಗಾದರೂ ಕಾಪಾಡೋದಕ್ಕೆ ದಾರಿ ಆಗತ್ತೆ ಅಂದರೆ ಸುಳ್ಳು ಹೇಳ್ಬೋದು, ತೊಂದರೆ ಇಲ್ಲ. ರಾಜಕಾರಣಿಗಳು ದುಡ್ಡನ್ನು ಕೊಟ್ಬಿಟ್ಟು ಸುಳ್ಳು ಹೇಳ್ತಾರೆ ಜಡ್ಜ್ಗಳ ಕೈಯಲ್ಲೇ. ದುಡ್ಡು ತಗೊಂಡ್ತಾರೆ, ದುಡ್ಡು ತಗೊಂಡು ಸುಳ್ಳು ಹೇಳ್ತಾರೆ. ಏನು ಮಾಡ್ತೀರಾ ನೀವು? ಅದೆಲ್ಲ ಸುಳ್ಳು. ಒಂದು ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಒಳ್ಳೆ ವಿಚಾರಕ್ಕೋಸ್ಕರ ಸುಳ್ಳು ಹೇಳೋದು ತಪ್ಪಿಲ್ಲ. ಅಂದರೆ ಯಾವಾಗಲೂ ನ್ಯಾಯವಾಗೇ ಇರಬೇಕು. ಅನ್ಯಾಯವಾಗಿ ಸುಳ್ಳು ಹೇಳೋ ಟೈಮ್ ಬಂದಾಗ ಆ ಸುಳ್ಳು 10 ಜನನ ಕಾಪಾಡಬೇಕು. ಇದಕ್ಕೆ ಮೂಲ ನಮಗೆ ಯಾರು ಅಂತಂದರೆ ಕೃಷ್ಣ ಇದ್ದಾನ. ನಾವು ಮಾಡೋ ತಪ್ಪಿಗೆ ನಮಗೆ